ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನಕೆರೆ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೊರಟಗೆರೆ ತಾಲೂಕು ವತಿಯಿಂದ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ಕನ್ನಡಿಗರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮಾಂಧ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ಕನ್ನಡಿಗರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ಮೌನಾಚರಣೆಯನ್ನ ಮೇಣದ ದೀಪ ಬೆಳಗುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತೋವಿನಕೆರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೊರಟಗೆರೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ತುಮಕೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ರಘುನಂದನ್, ಆರಕ್ಷಕ ಠಾಣಾ ಸಿಬ್ಬಂದಿಯಾದ ರಂಗನಾಥ್ ಹಾಗೂ ಸಾರ್ವಜನಿಕರು ದೀಪವನ್ನ ಬೆಳಗಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದರು. ವರದಿ ರಘುನಂದನ್ ಟಿಆರ್, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾವಿವತ್ತು ಕೊರಟಗೆರೆ ತಾಲೂಕಿನ ತೋವಿನಕೆರೆಯಲ್ಲಿ ಬಹಳ ಆಘಾತಕಾರಿಯಾದ ವಿಷಯವಾಗಿ, ಅಂದರೆ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಘೋರ ಕೃತ್ಯ ಅಂದರೆ ಈ ಮನುಷ್ಯನ ಜನ್ಮನೇ ವೇಸ್ಟು. ಏನಂದರೆ ಅವರು ಟೆರರಿಸ್ಟ್ ಆಗಿದ್ದು, ಅವರ ಇಸ್ಲಾಂ ಧರ್ಮದಲ್ಲಿ ಹೇಳುತ್ತೆ ಏನು, ಯಾವ ಪ್ರಾಣಿನ ಹಿಂಸೆ ಮಾಡಬಾರ್ದು, ನಾವು ಭಾಳ ಅಹಿಂಸಾತ್ಮಕ ಜೀವನ ಮಾಡಬೇಕು ಅಂತ ಬೈಬಲಲ್ಲಿ ಹೇಳುತ್ತೆ, ಕುರಾನಲ್ಲಿ ಹೇಳುತ್ತೆ, ಎಲ್ಲ ಹೇಳುತ್ತೆ. ಆದರೆ ಇದು ಯಾವ ರೀತಿ ಅಂತ ನಮಗೆ ಇದುವರೆಗೂ ತಿಳಿದೇ ಬರ್ತಿಲ್ಲ. ಹಾಗಾಗಿ ಮನುಷ್ಯತ್ವನಾದನು ಮನುಷ್ಯನ ಸ್ನೇಹ ಜೀವಿಯಿಂದ ಬಾಳಬೇಕು. ಅದು ಬಿಟ್ಟು ಈ ಥರ ಹಿಂಸೆ ಮಾಡಿ ಒಬ್ಬರನ್ನ ಸಾಯಿಸಿ ಎಷ್ಟು ಜನಕ್ಕೆ ನೋವು. ನಮ್ಮ ಕನ್ನಡಿಗರಾಗಿ ಇಷ್ಟು ಹೊಟ್ಟೆ ಉರಿತಾ ಇದೆ. 27 ಜನ ಇವತ್ತು ಮರಣ ಹೊಂದಿದ್ದಾರೆ. ಪ್ರತಿ ರಾಜ್ಯದಲ್ಲೂ ಭಾಳ ನೋವಾಗಿದೆ. ಹಾಗಾಗಿ ಈ ಭಯೋತ್ಪಾದಕನ ನಮ್ಮ ಎಲ್ಲ ಒಟ್ಟು ದೇಶ ಏನಿದೆ, ನಮ್ಮ ವಿಶ್ವದೆಲ್ಲೆಡೆ ಇದನ್ನು ಖಂಡಿಸಿ ಇದನ್ನು ಕೊನೆಗೊಳಿಸ್ಬೇಕು ಹಂಗಂತ ನಾವು ಕೇಂದ್ರ ಸರ್ಕಾರನ ಆಗ್ರಹಿಸ್ತೀವಿ ಈ ಮೂಲಕ. ಹಾಗಾಗಿ ಇವತ್ತು ನಾವು ತೋವಿನಕೆರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ ಇವರ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮೇಣದ ದೀಪ ಹಚ್ಚುವುದರ ಮೂಲಕ ನಾವು ಶ್ರದ್ಧಾಂಜಲಿ ಅರ್ಪಿಸಿದ್ದೇವೆ. ನಮ್ಮ ದೇಶದ ತುದಿಯಲ್ಲಿರುವ ಜಮ್ಮು ಕಾಶ್ಮೀರದಲ್ಲಿ ಇನ್ನೆಂದೂ ಕಂಡರಿದಂತಹ ಮಾನವ ಕೃತ್ಯ ನಡೆದಕ್ಕಂತಹ ಏನು ಪಹಲ್ಗಾಮ್ ನಗರದಲ್ಲಿ ನಮ್ಮ ದೇಶದ 26 ಜನರನ್ನು ಗುಂಡಿಟ್ಟು ಕೊಂದಂತಹ ಒಂದು ಕೃತ್ಯ ನಡೆದಿದೆ. ಇದೊಂದು ಅಮಾನವೀಯ ಕೃತ್ಯ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ನಮ್ಮೆಲ್ಲರ ಒಂದು ಧಿಕ್ಕಾರ ಇರುತ್ತದೆ. ಮಾನವ ಅನ್ನೋದು ಒಂದು ಜೀವಿತ ಎಲ್ಲರಿಗೂ ಬಾಳಬೇಕು ಅಂತ ಇರತಕ್ಕಂಥದ್ರಲ್ಲಿ ಹೆಂಡತಿ ಎದುರು ಗಂಡನನ್ನು ಕೊಲ್ಲುವಂತಹ ಒಂದು ಪ್ರಾಣಿಗಿಂತ ಕಡೆಯಾಗಿ ನಡೆದಂತಹ ಉಗ್ರಗಾಮಿಗಳಿಗೆ ನಮ್ಮ ತೋವಿನಕೆರೆ ಗ್ರಾಮದಿಂದ ಸಾರ್ವಜನಿಕವಾಗಿ ಆ ಉಗ್ರಗಾಮಿಗೆ ಧಿಕ್ಕಾರವನ್ನು ಮುಗಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಪಹಲ್ಗಾಮ್ನಲ್ಲಿ ಮಡಿದಂತಹ ನಮ್ಮ ಕರ್ನಾಟಕದ 3 ಜನರು ಮತ್ತು ನಮ್ಮ ಭಾರತದ 26 ಜನ ಮಡಿದಿದ್ದಾರೆ. ಅವರಿಗೆ ನಮ್ಮ ತೋವಿನಕೆರೆಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ತನಿಖಾ ಸಮಿತಿ ವತಿಯಿಂದ ಹಾಗೂ ಇದೇ ತೋವಿನಕೆರೆಯ ಎಲ್ಲ ಗ್ರಾಮಸ್ಥರಿಂದ ಅವರಿಗೆ ಒಂದು ದೀಪ ಹಚ್ಚುವ ಮುಖೇನ, ಮೇಣಬತ್ತಿ ಹಚ್ಚುವ ಮುಖೇನ 5 ನಿಮಿಷ ಮೌನಾಚರಣೆಯನ್ನು ಮಾಡಿ ಇವತ್ತು ಆಚರಣೆಯನ್ನು ಮಾಡಿರುತ್ತೇವೆ. ಈ ಒಂದು ಇಂಥ ಕೃತ್ಯಗಳು ಮುಂದೆಂದೂ ನಡೆಯದಂತೆ ಇರಲಿ ಅನ್ನೋದು ನಾವು ಬಯಸ್ತಾ, ಅವರಿಗೆ ಏನು ನಡೆದಿದೆ ಅವರಿಗೆ ಶಾಂತಿಯ ಸಂಕೇತವನ್ನು ಇವತ್ತು ನಾವು ಸಾರ್ವಜನಿಕವಾಗಿ ಇವತ್ತು ತೋವಿನಕೆರೆಯಲ್ಲಿ ಹಮ್ಮಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಅಂತ ಹೇಳ್ತಾ ಇದ್ವಿ. ನಾವು ಕೊರಟಗೆರೆ ತಾಲೂಕಿನ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾಗಿ ಗೋವಿಂದರಾಜು.